ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಅನೇಕರು ಇದೇ ವಿಚಾರದಲ್ಲಿ ಹಲವು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ಅವರು ಕೂಡ ಮಾತನಾಡಿದ್ದಾರೆ. ಬರ ಪರಿಹಾರವನ್ನ ಭಿಕ್ಷೆಗೆ ಹೋಲಿಸಿದ್ದಾರೆ ಸಂಸದ ಡಿ.ಕೆ. ಸುರೇಶ್ ಅವರು. ಭಿಕ್ಷೆಯ ರೀತಿ ಹಣ ನೀಡಿದ್ದಾರೆ ಅಂತ ಸಂಸದ ಡಿ.ಕೆ. ಸುರೇಶ್ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. 223 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆಯನ್ನ ಮಾಡಲಾಗಿದೆ. ಪದೇ ಪದೇ ರಾಜ್ಯದ ರೈತರಿಗೆ ಮಲತಾಯಿ ಧೋರಣೆ ಆಗುತ್ತಿತ್ತು. ಸೊ ಈಗ ಕೇಂದ್ರ ಕೇವಲ 20% ಹಣ ಬಿಡುಗಡೆಯನ್ನ ಮಾಡಿದ್ದಾರೆ. ರೈತರ ವಿಚಾರದಲ್ಲಿ ಹೀಗೆ ಮಾಡಿರೋದು ಎಷ್ಟು ಸರಿ ಅಂತ ಡಿ.ಕೆ. ಸುರೇಶ್ ಅವರು ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಭಿವೃದ್ಧಿ ಬಿಟ್ಟು ತಾಳಿ ಭಾಗ್ಯ ಕುಂಕುಮ ಅಂತೆಲ್ಲ ಮಾತನಾಡ್ತಾರೆ ಅಂತೂ ಕಟ್ಟು ಟೀಕೆಯನ್ನ ಮಾಡಿದ್ದಾರೆ. ವೇದಿಕೆಯಲ್ಲಿ ಹೇಳಿಕೊಳ್ಳಲು ಈ ಹಣ ರಿಲೀಸ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಡಿ.ಕೆ. ಸುರೇಶ್ ಅವರು ಈಗ ವಾಗ್ದಾಳಿ ಮಾಡಿದ್ದಾರೆ. ಮಾಡಿ ಸುಮಾರು 6 ತಿಂಗಳು ಮೇಲಾಗಿದೆ. ಸೊ ಇದುವರೆಗೂ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಕೇವಲ ಭಿಕ್ಷೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಹೊರತು ಬೇರೇನೂ ಅಲ್ಲ. ಇದು ಮಲತಾಯಿ ಧೋರಣೆ ಅಲ್ಲದೆ ಬೇರೇನೂ ಅಲ್ಲ. ಕರ್ನಾಟಕದ ಕನ್ನಡಿಗರಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ರೈತರ ವಿಚಾರದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಇವತ್ತು ಪ್ರತಿಯೊಬ್ಬ ಕರ್ನಾಟಕದ ರೈತರೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಈ ಕೊಟ್ಟಿರೋದು ಕೇವಲ 20% ಮಾತ್ರ. ನಾವು ಕೇಳಿರುವಂಥದ್ದು 18,000ಕ್ಕೂ ಹೆಚ್ಚು ಅನುದಾನವನ್ನು ಕೇಳಿದ್ದೀವಿ. ಅವ್ರು ಕೊಟ್ಟಿರೋದು ನಮಗೆ ಕೇವಲ 3,000 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಸೊ ಬಹುಶಃ ಹಳೆ ಬಾಕಿ ಅಂತ ತಿರ್ಗಾ ಕ್ಯಾತೆ ತೆಗಿಬೋದು. ವರ್ಷನೇ ಮುಗಿದೋಯ್ತು, ಮಳೆ ಬಂತು ಅಂತನೋ ಇನ್ನೇನಾದ್ರು ಒಂದು ಕ್ಯಾತೆ ತೆಗಿಬೋದು. ಕೇಂದ್ರ ಕ್ಯಾತೆ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್ಗಳಲ್ಲ, ವಿಷಯ ತಿರ್ಚೋದ್ರಲ್ಲೂ ಎಕ್ಸ್ಪರ್ಟ್ಗಳು. ರೈತರ ಬಗ್ಗೆ ಕಾಳಜಿ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಘೋಷಣೆ ಮಾಡಿ